ಫೈನಲ್ ಆಗಿ ಒಂದು ಅಂಡರ್ವೇರ್ 1 2 3 ಅಂಡರ್ವೇರು 1 ಬನೀನು 2 ಬನೀನು ಇದು ಹಸಿ ಎಷ್ಟು ಸೇರು ಹೇಳಿದಾರಲೆ 4 ಸೇರು ಆಮೇಲೆ ಇನ್ನೇನು ಹೇಳಿದರು ಕಾಯಿ ಆಫ್ ಮಾಡೋದು ಯಾವಾಗಲೂ ಅದೇನೋ ನೋಡ್ತಾ ಕುತ್ಕೋತಾಳೆ ಅದು ಯಾವ ಭಾಷೆಯೋ ಅದು ಏನೋ ಅದು ಯಾರೋ ಕನ್ನಡನೇ ಬರೋದು ಅಲ್ಲಿ ನನ್ನ ಮೊಬೈಲ್ ತಗೊಂಡಿರೋದು ಅದಕ್ಕೆ ರೆಡಿ ಮಾಡಿ ಅಲ್ಲ ಈಗ ಇಂಟರ್ನ್ಯಾಷನಲ್ ಟ್ರಿಪ್ಪು ಹೋಯ್ತಾ ಇರೋದು ನಾನು ಅದಕ್ಕೆ ಅಟ್ಟಿಲಿ ನಾನು ಏನಾರ ವೀಡಿಯೋ ಹಾಕಿದ್ರೆ ನೋಡಲಿ ಅಂತ ಆಲೆ ಒಂದು 7-8 ತಿಂಗಳಿಂದ ಒಂದು 1000 ರೂಪಾಯಿ ಕೊಟ್ಟು ಮೊಬೈಲ್ ರೆಡಿ ಮಾಡಿಸ್ಕೊಂಬಂದಿದ್ದೆ ಒಂದು ಅದಕ್ಕೆ ಸಿಮ್ ಹಾಕೋ ಜಾಗದ ಕೊಟ್ಟಿರ್ಲಿಲ್ಲ ಅದನ್ನು ರೆಡಿ ಮಾಡಿಸ್ಕೊಂಬಂದು ಕೊಟ್ಟಿನಿ ಮನೇಲಿ ವೈಫೈ ಅದಲ್ಲ ಫ್ರೀ ಅಲ್ವಾ ನೋಡಲಿ ಅಂತ ಅಂದ್ಬಿಟ್ಟು ಅದು ಸಾಲದು ಅಂತ ನನ್ನ ಮೊಬೈಲ್ ಬೇರೆ ತಗೊಂಡು ಹಾಳು ಮಾಡ್ತಾಳೆ ಅಲ್ಲಿ ಒಳಗಡೆ ಇತ್ತು ಇವನು ಮಡಿಕೊಂಡಿದ್ದೆ ಎಲ್ಲಪ್ಪ ನನ್ನ ಫೋನು ಹುಡುಗ ಸ್ವೆಟರ್ ತಗೋಬವ ನೀನು ಇಲ್ಲಿ ಚೇರ್ ಮೇಲೆ ಈಗ ಅಲ್ಲಿ ಹೋಗೋದಕ್ಕೆ ನಾವು ಟ್ರಿಪ್ ಹೋಗ್ಬೇಕಲ್ಲ ಆ ಉದ್ದೇಶಕ್ಕೋಸ್ಕರ ಈಗ ಹೆಂಗಾಗೈತೆ ಅಂತಂದ್ರೆ ಸುಮ್ಮನಿರಲ್ಲ ಮಾತಾಡ್ಬೇಡ ಸುಮ್ಮನಿರಲ್ಲ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕು ಅಂತಂದ್ರೆ 1 ತಿಂಗಳು 2 ತಿಂಗಳು ಮುಂಚೆನೇ ಸ್ಪೆಟ್ರಿಕ್ಕು ಹುಡುಗ ಸ್ಪೆಟ್ರಿಕ್ಕು ಒಂದು ತಿಂಗಳು 2 ತಿಂಗಳು ಮುಂಚೆ ಏನೋ ಬುಕ್ ಮಾಡ್ಬೇಕಂತೆ ಅದು ನಮಗೆ ಗೊತ್ತಿಲ್ಲ ವೆಂಕಟೇಶಣ್ಣವ್ರಿಗೆ ಚೆನ್ನಾಗಿ ಗೊತ್ತು ವೆಂಕಟೇಶಣ್ಣವ್ರಿಗೆ ಕ್ರೆಡಿಟ್ ಫಾರ್ ಯು ವೆಂಕಟೇಶಣ್ಣವ್ರಿಗೆ ಯಾಕೆಂದರೆ 4 ಫ್ಲೈಟ್ ಹತ್ತಿರೋದು ನಾನು ಇದು 5ನೇ ಫ್ಲೈಟು ಅದು ವಿಶೇಷವಾಗಿ ಇಂಟರ್ನ್ಯಾಷನಲ್ ಫ್ಲೈಟು ಹತ್ತಾ ಇರೋದು ಅಂದರೆ ಬೇರೆ ದೇಶಕ್ಕೆ ಪ್ರಯಾಣ ಬೆಳೆಸ್ತಾ ಇರುವಂಥದ್ದು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದ್ಬಿಟ್ಟಿನಿ ಸುತ್ತಿ ಬಳಸಿ ಏನಿಲ್ಲ ಈಗ ಇದು ಬಟ್ಟೆ ಎಲ್ಲನೇ ಪ್ಯಾಕ್ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಈಗ ಹೆಂಗಾಗೈತಿ ಅಂತ ನಾವು ಮೊದಲೇ ಬುಕ್ ಮಾಡಿವಲ್ಲ ನಮಗೆ ಗೊತ್ತಾಯ್ಕಿಲ್ಲ ಹಬ್ಬನೂ ಬಿದ್ದುಬಿಟ್ಟೈತೆ ಅಂದರೆ ಇದು ದೇವಸ್ಥಾನ ಕೊನೆಯ ದಿನದ ಪೂಜೆ ಬಿದ್ದುಬಿಟ್ಟೈತೆ ಅದ್ರ ಮಾರಣೆಗೆ ಮರಿ ಕೊಟ್ಟಾರಂತೆ ಅದ್ರ ಮಾರಣೆಗೆ ಸುಂಕದ ಮರಿ ಅಂದರೆ ತೆಂಡೆ ಮೇಲೆ ಒಂದೊಂದು ಒಟಾರದವ್ರು ಒಂದೊಂದು ಮರಿ ಕುಯ್ಯೋದು ಇವು 3 ಬಿದ್ದುಬಿಟ್ಟವೆ ಸೋಮವಾರ ಮಂಗಳವಾರ ಬುಧವಾರ ಹಿಂಗಾಗ್ಬಿಟ್ಟೈತೆ ನಾನು ಸೋಮವಾರ ಈಗ ಹೊರಡ್ತಾ ಇರೋದು ಇವಾಗ ಅಯ್ಯೋ ರಾಮ ಕೆಂಬುದ್ರು ಕಷ್ಟ ನಿಂಗೆ ಹಿಂಗಾಗ್ಬಿಟ್ಟು ಪ್ರಾಬ್ಲಮ್ಮು ಈಗ ಹೆಂಗೆ ಮಾಡೋಣ ಅನ್ನೋಂಗೆ ಆಗ್ಬಿಟ್ಟದೆ ಈಗ ರಾಗಿ ಹೊಡ್ಸ್ಕೊಬರ್ಬೇಕಾ ನಮ್ಮ ಇಲ್ಲಿ ದೇವಸ್ಥಾನ ಪೂಜೆಗೆ ನಾವು ಇರೋಕ್ಕಾಯ್ಕಿಲ್ಲ ಓಡ್ತಾ ಇರೋದು ಫಸ್ಟ್ ಟೈಮು ಎಲ್ಲಿಗೆ ವಿದೇಶ ಪ್ರವಾಸ ಅಂತ ಅಂದ್ಬಿಟ್ಟು ಖಂಡಿತ ಹಿಂಗೆ ಈ ಲಾಕ್ಸಲ್ಲಿ ಹೇಳೋಕ್ಕಾಗಲಿಲ್ಲ ಅಂತಂದ್ರೆ ಇನ್ನೊಂದು ಲಾಕ್ಸ್ ಎಲ್ಲರೂ ಖಂಡಿತ ಹೇಳ್ತೀನಿ ಎಲ್ಲಿಗೆ ಏನು ಎತ್ತ ಅಂತ ಅಲ್ಲೇ ಮೋಸ್ಟ್ಲಿ ಕೆಲವ್ರಿಗೆ ನಾನು ಸ್ನೇಹಿತರಿಗೆ ಇಲ್ಲಿ ಏನೋ ಕೆಲಸದ ಮೂಮೆಂಟ್ಸಲ್ಲಿ ಹಿಂಗೆ ಅಂತ ಹೇಳ್ಬಿಟ್ಟಿದ್ದೀನಿ ನಂಗೆ ಗೊತ್ತಾಗಿರ್ತದೆ ನೋಡಮ್ಮ ರಾಗಿಲಿದ್ದವು ಐಕ್ಳಿಗೆ ಕಾಪಿ ಕಾಯಿಸ್ಕೊಡು ಆಲೆ ಕಾಯಿಸಿ ಮಡಗಿನಿ ಎದೊಳ್ಳಿ ಅನ್ಕ ಸುಮ್ಮನಿದೆ ಬೆಲ್ಲಲ್ಲಿ ಈ ಕೊಟ್ಟನು ಬೆಲ್ಲ ಹಾಕ ಕಲಿಸ್ಕೊಂಡ್ರೆ ಇದು ಬೇರೆ ಬಿಚಾಕ್ತಿಯಲ್ಲ ಯಾಕೆ ರಾತ್ರಿ ಹೊಟ್ಟಿ ಚಂದ್ರ ಐತಿಲ್ವಾ ಅವ್ರು ಬಿಚ್ಚಾಕದ್ರೆ ಸರಿ ಬಿಚ್ಚೋಯ್ತು ಸುಮ್ಮನೆ ರೇ ಈಗ ಎದ್ಮೇಲೆ ಹಾಕ್ಬೋದು ಇವತ್ತು ನೋಡಿ ನೋಡು ಈಗೂ ಈಗ ಕಲಿದಾನಂತೀವಿ ನೊಬ್ಬ ನೀನುವೇ ಎಲ್ಲ ಹಿಂಗೆ ಯಾಕನ ಕೆಮ್ಲು ನನಗೂ ಕೆಮ್ಲು ನಮ್ಮ ಮೈಕ್ಳಿಗೂ ಕೆಮ್ಲು ಹೆಂಗೆ ಕಷ್ಟ ಆಗೋಗದ ಈಗ ಹಾಕೋ ಎಲ್ಲ ಕಯ್ಯ ಇದು ಏನಾರ ಈಕಳಿಗೆ ಏನಾರ ಬೈಯೋದು ಮಾಡಬೇಕು ಹೇಳ್ರಲ್ಲ ನಂಗೆ ಫೋನ್ ಮಾಡಿ ಏನ್ರಲ್ಲ ಇವಳೇನಾರ ಹೊಡೆದ್ರೆ ಬೋದ್ರೆ ಹಂಗೆ ಸಾಕ್ತಾವ ನೀನು ಅಡಿಕೆನ ಬೈದೇನೆಯ ಕ್ವಾರೆ ಅಲ್ಲಿ ಕ್ವಾರ್ ಬಂದವ ಅವನಿಗೆ ಕ್ವಾರೆ ಇವನೇನು ಅಡಿಕಿಲ್ಲ ನಿಮ್ಮ ಅಪ್ಪ ಹೊಡಿಕಿಲ್ವಪ್ಪ ನಿಮ್ಮ ಅಪ್ಪ ಬೈಕಿಲ್ವಾ ನಾನೇ ಬೈಯಳು ನಾನೇ ಹೊಡಿಯಳು ಮಂಗಣ ಇವನು ಜಾಸ್ತಿ ಹೊಡಿಕಿಲ್ಲ ಇವನೇ ಹೇಳ್ತೀನಿ ನಾನು ಕರಿಯೇನೆ ಇವ ಇದನ್ನೇ ಏನಾರು ಮಾಡ್ಬಿಡ್ತಾನೆ ಇಲ್ಲಿ ಸುಮ್ಮನೆ ನಿಂತಿರ್ತದೆ ಎಲ್ಲರೂ ತೋರ್ಕೊಡ್ತಾನೆ ಅವ ಇದಂಗೆ ಮಾಡ್ಬಾರ್ದು ಕಸ್ಪೆಲ್ಲನೂ ಅವಾಗ ತಿನ್ಕೊಂಡು ಇವಾಗ ಸುಮ್ಮನೆ ಇರ್ತದೆ ಇವ ಇದಂಗೂ ತೋರ್ಕೊಡೋದು ಮಣ್ಣು ತುಂಬಲ ಅದು ತುಂಬಲ ಅಂತ ಬಂದು ಅಟಿ ಸಾಮಾನು ಏನೋ ತಕೋಗೋದು ಆಚೆ ಮಣ್ಣು ತುಂಬೋದು ಅಲ್ಲಿ ಇರವೆಲ್ಲ ಇಲ್ಲೇ ಮಗ ಎಲ್ಲೂ ಆಚೆ ಹೋಗ್ಬಿಡ್ದು ಇಲ್ಲೇ ಜಗಲಿ ಮೇಲೆ ಧೂಳು ಈಗ ಚಳಿ ಅಲ್ವಾ ಕೈ ಕಾಲೆಲ್ಲ ಚಿದ್ರ ಆಯ್ತವೆ ಚಿದ್ರ ಆಗೋಯ್ತವೆ ಕೈ ಕಾಲು ಹಿಂಗೆ ಹೊಡಿತದೆ ಇಲ್ಲೇ ಆಟ ಆಡ್ಬೇಕು
ರಾಗಿ ಮಿಲ್ ಬಂದೆ ಇವಾಗ. ರಾಗಿ ಮಿಲ್ ಮಾಡಿಸ್ಕೊಂಡು ಹೋಗಮ್ಮ ಅಂತ ಅಂದ್ಬಿಟ್ಟು ಮಾಮೂಲಿ ಮನೆಗೆ ರಾಗಿ ಮಿಲ್ಲು ದೇವಸ್ಥಾನ ಕೊಡೋಕ್ಕೆ ಮನೆಗೆ ಎಲ್ಲ ಬೇಕಲ್ಲ, ಹಂಗೆ ಹೊರಗಡೆ ಹೋದಾಗ ಈಗ ಮನೇಲಿ ಅಡುಗೆ ಮಾಡೋಕ್ಕೆಲ್ಲ ಹಬ್ಬ ಅಂದಮೇಲೆ ನಟರುಗಳು ಬರ್ತಾರಲ್ವ, ಹೌಸ್ಫುಲ್. ಅದು ಅಲ್ಲದೆ ಆ ಮಿಲ್ ಬೇರೆ ಹೌಸ್ಫುಲ್ ಆಗ್ಬಿಟ್ಟದೆ ಇವತ್ತೆಯ. ಹಂಗೋ ಹೆಂಗೋ ಒಟ್ಟಿನಲ್ಲಿ ಇವರು ಜಯರಮಣರು ಅಂತ ಅಂದ್ಬಿಟ್ಟು ಇವ್ರದ್ದೇ ಜಯರಮಣರದ್ದೇ ಮಿಲ್ಲು. ಇಲ್ಲೇ ನಾವು ಯಾವಾಗಲೂ ರಾಗಿ ಮಿಲ್ಗೆ ಬರೋದು ಇಲ್ಲಿಯ. ರಾಗಿ ಮಿಲ್ ಮಾಡಿಸ್ಕೊಂಡು ಕೊನೆಗೆ ಬಂದೆ. ಫೈನಲಾಗಿ ಈಗ ರಾಗಿ ಹೊಡ್ಸ್ಕೊಂಡು ಬಂದಾಯಿತು. ಊಟ ಏನು ಮಾಡಿದ್ದಿಲ್ಲ ಅಡುಗೆ? ಉಪ್ಪು ಸಾಂಬಾರಿಗೆ ಬರೀ ಅನ್ನ, ಅದು ಇಟ್ಟಿಲ್ಲ. ಈ ನನ್ನ ಮಕ್ಕಳು ಸೌಂಡ್ ಮಾಡದೇ ಇದ್ದಾಗಲೇ ಗೊತ್ತಾಯ್ತು ಇವರು ಮೊಬೈಲ್ ಹಿಡ್ಕೊಂಡು ಕೂತವ್ರೆ ಅಂತ. ಹಾಂ, ಈಗ ತೊಟ್ಟ ಅನ್ನಿಸ್ತೀನಿ ನಿನಗೆ. ಮೊಬೈಲ್ ಕೊಟ್ಟರೆ ಸೈಲೆಂಟಾಗಿ ಕೂತಿರ್ತಾರೆ, ಮೊಬೈಲ್ ಇಲ್ಲ ಅಂತಂದರೆ ಬಡ್ಕೊಳ್ಳೋದು, ಕಿತ್ತಾಡೋದು, ಗುದ್ದಾಡೋದು. ಈ ಕೂಡ ಆಗಿದ್ದು ಅದುವೇ ಆಗಿಲ್ವಾ? 8:30. ಈಗ 9 ಗಂಟೆಗೆ ಕೊಡ್ತೀನಿ, ಇನ್ನು ಅರ್ಧ ಗಂಟೆ ಬೇಕಾ? ನಾನು ಬೀಟ್ರೇಟ್ ಗೊಜ್ಜು ಮಾಡಿಬಿಟ್ಟು ನನಗೂ ಮಾಡೋ ಬೀಟ್ರೇಟ್ ಗೊಜ್ಜ. ಹಾಂ, ರಸೀತು ಇವತ್ತು ಹೊಡೆಸ್ಕೊ ಬಂದಾಯಿತು ರಾಗಿಯ. ಮಾಮೂಲಿ ಮನೆ ಮುಂದೆಗಡೆ ಸಸಿಗಳು ನೆಟ್ಟಿವ್ನಿಲ್ಲ. ಅಲ್ಲೇ ಮೋಟ್ರ್ ಓಡಿಸಿ ಸುಮಾರು ಒಂದು 8 ದಿನ ಆಗಿತ್ತು, ನೀರು ಮಾಡಿರ್ನಿಲ್ಲ. ಮನೆ ಕೆಲಸ ನಿಂತೋಗೋದಲ್ಲ, ಇಲ್ಲಿ ಸಸಿಗಳು ನೆಟ್ಟಿವ್ನೆ, ಅವು ಇನ್ನು ಒಣಗೋಯ್ತವೆ. ಇಲ್ಲಿ ಮೋಟ್ರು ಆನ್ ಮಾಡ್ಕೊಂಡು ನೀರು ಯಾರು ಮಾಡಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಸಸಿಗಳಿಗೂ ನೀರು ಮಾಡ್ತಾಯಿರೋದು. ಇದು ಬಂದು ಒಂದೇನೋ 3 ವರ್ಷಕ್ಕೆ ಫಲ ಬಿಡುವಂಥ ತೆಂಗಿನ ಸಸಿ ಅಂತೆ. ಅದಕ್ಕೆ ಒಂದು ತಗೊಬಂದು ನೆಟ್ಟಿನಿ. ಅದೇನೋ ಅದು 1 ನೆಡಬಾರ್ದು 2 ನೆಡಬೇಕು ಅಂತ ಅಂತಿದ್ರು. ಸದ್ಯಕ್ಕೆ 1 ನೆಟ್ಟಿನಿ, ಇನ್ನೊಂದು ನೆಟ್ಕೊಳ್ಳೋಣ. ಮಾಮೂಲಿ ಗಸಗಸೆ ನೆಳ್ಳದ ಮರಗಳು ಇನ್ನೊಂದು 3 ನೆಟ್ಟಿನಿ, ಆಲೆ ಬೆಳ್ಕೊಂಡವೆ. ಮಧ್ಯಾಹ್ನದ ಅಡುಗೆ ನಂದು ಅಡುಗೆ ಮಾಡ್ತಾನೆ, ಸಾಂಬಾರು ಮಾಡ್ತಾನೆ. ಅನ್ನ ಇದ್ದದ್ಲ ಯಾವ ಕಾಲದ ಇಷ್ಟದಲ್ಲ. ಹಾಂ, ನೀನು ತಿಂದೆ ಬೆಳಗ್ಗೆ, ಅದಕ್ಕೆ ಇಷ್ಟೇ ಮಿಕ್ಕದೆ. ತಿನ್ಬೇಡ್ದ? ಸುಮ್ಮನೆ ಸಾರು ಮಾಡ್ತಾ ಇಲ್ವಾ? ಸಾರು ಮಾಡ್ತಾನೆ ಇಲ್ಲ, ಒಂದೊಂದು ಚೂರು ಹೆಂಗ ತಿನ್ಕೊಳ್ಳೋದ. ಆಮೇಲೆ ರಾತ್ರಿಗೆ ಅಕ್ಕಿ ಹಾಕಿದ್ರೆ ಆಯ್ತದೆ. ಈಗ ಯಾರು ತಿರ್ಗಿ ಅನ್ನ ಮಾಡೋರು? ಕುಕ್ಕರ್ಗೆ ಇನ್ನೂ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು, ಇನ್ನೂ ಬಟ್ಟೆ ಪ್ಯಾಕ್ ಮಾಡಬೇಕು. ಅದು ಖಾಲಿ ಆಗದೆ ಕಂದ್ಬಿಡೋದು, ಒಂದು ಚೂರು ಅದೇ ಅಷ್ಟೇ ಕಂದ್ಬಿಡೋದು. ನೀರು ತಿಂದೀಯಾ? ತಾಳಿದ ಟೇಸ್ಟ್ ನೋಡ್ತೀನಿ. ಸುಟ್ಟ ಕೊತ್ತಂಬರಿ ಸೊಪ್ಪು ಇಟ್ಕೊತೀನಿ ಎಲ್ಲ ಒಂಚೂರ. ತಿಳಿ ಸಾರು ಮಾಡ್ತಾವನಿ ಅನ್ನಕ್ಕೆ. ಅದು ಯಾವ ಸಾರು ಮಾಡಿದ್ರು 16-20 ಅದ ಇಕ್ಲೇಬೇಕಲ್ಲ. ಚಾಕೆಲ್ಲ ಫೈನಲಾಗಿ ಯಾವ ಸಾಂಬಾರು ಮಾಡಿದ್ರು ಕೊನೆಗೆ ಕೊತ್ತಂಬರಿ ಸೊಪ್ಪು ಅಂತೂ ಹಾಕಲೇಬೇಕು, ಟೇಸ್ಟು ಚೆನ್ನಾಗಿ ಬರಬೇಕು ಅಂತಂದರೆ. ಮನೆ ಇಲ್ಲೇ ಇದೆ. ಕೆಲಸ ಇನ್ನೂ ಬಿದ್ದವೆ. ಫೋನ್ ಮಾಡಬೇಕು ಎಲ್ಲರಿಗೂ, ನೆಂಟರುಗಳಿಗೆಲ್ಲ. ನಾಳೆಗೆ ಹಬ್ಬಕ್ಕೆ ಬನ್ನಿ ಅಂತ ಫೋನ್ ಮಾಡಬೇಕು. ಇಲ್ಲ ಇವತ್ತು ಸಂಜೆಗೆ ಬನ್ನಿ ಅಂತಾರು ಹೇಳಬೇಕು. ಇಲ್ಲಿ ಹೆಂಗಾಗುತ್ತೆ ಅಂತಂದರೆ, ವಿಡಿಯೋ ಇವತ್ತು ಮಾಡಿರ್ತೀನಿ, ಅದು ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕಾಗಲ್ವಲ್ಲ. ಈ ವಿಡಿಯೋ ನಾಳೆಗೆ ಬರ್ತದೆ ಆ ಥರ. ಅಂದರೆ ನಾಳಿಕೆ ಅಂತ ನಾನು ಇವತ್ತು ಹೇಳಿದರೆ ಅದು ನಾಡಿದ್ದು ಅಂತ ಆವತ್ತು ಪೂಜೆ ನಡೀತಾ ಇರ್ತದೆ. ಈಗ ನಾಳಿಕೆ ಪೂಜೆ, ನಾನು ಇವತ್ತು ವಿಡಿಯೋ ಮಾಡ್ತಾನೆ ಹೇಳ್ತೀನಿ ಎಲ್ಲನೇ. ಫೈನಲಾಗಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋದ? ಹಾಕು ಆಯಿತು. ಲಾಸ್ಟಲ್ಲಿ ಹುಣಸೆ ಹುಳಿ ಬಿಡಬೇಕು, ತುಂಬ ಚೆನ್ನಾಗಾಗಬೇಕು ಅಂದರೆ. ಅದನ್ನೂ ಹಾಕೋಣ, ಅದನ್ನೂ ಹಾಕ್ಬಿಡೋಣ. ಆಯಿತು ಹಾಕ್ತೀನಿ. ಸಿಕ್ಕಾಬಟ್ಟೆ ಹುಣಸೆ ಹಣ್ಣಲ್ಲಂತೂ ಸಿಕ್ಕಾಬಟ್ಟೆ ಮಣ್ಣು, ಚಕ್ಕೆ, ಹುಣಸೆ ಹಣ್ಣಿನ ಚಕ್ಕೆ ಎಲ್ಲ ಇರುತ್ತೆ. ಏನು ಮಾಡ್ತದೀಪ? ಸುಡ್ತದೆ ಕನ್ಸ್ಕೊಂಡ್ರೆ ಸುಡ್ತದೆ. ಟೇಸ್ಟ್ ನೋಡಬೇಕು, ಉಪ್ಪು ಸಪ್ಪೆ. ಅನ್ನಕ್ಕಲ್ವ, ಮುದ್ದೆಗಾದ್ರೂ ಸೂಟ್ ಆಗುತ್ತೆ. ಅನ್ನಕ್ಕೆ ಒಂದು ಸ್ವಲ್ಪ ಒಂದು ದಾರ ಮುಂದಾಗಿರಬೇಕು. ನಮ್ಮ ಮನೇಲಿ ಯಾವತ್ತೇ ಅನ್ನ ಮಾಡಿದ್ರೂ ಅನ್ನಕ್ಕೆ ಸಾಲ್ಟ್ ಹಾಕಲ್ಲ, ಸಾಂಬಾರಿಗೆ ಮಾತ್ರ ಹಾಕೊಳ್ಳೋದು. ಪೂಜೆ ವಿಶೇಷ ಇರೋದ್ರಿಂದ ನಾಳೆ ಈಗಲೇ ಹೂವು ಕುಯ್ಕೊಂಡು ಹೋಗ್ತಾ ಇರುವಂಥದ್ದು. ಹೂವು ಕಾಯಿ ಎಲ್ಲನೂ ಅದ ಮಾಡಬೇಕು. ಈಗ ಹೂವು ಪೂಜೆಗೆ ಸಂಬಂಧಪಟ್ಟದ್ದೆಲ್ಲನೇ. ಆಮೇಲೆ ಪೈ ಅಂತಾರೆ ಟಿಲೆ. ಅದೇ ಇವನು ಎಲ್ಲೋ ಹೋಯ್ತಾವನೆ, ಇಲ್ಲಿ ಮಾಡೋರಿಲ್ಲ ಹಂಗೆ ಹಿಂಗೆ ಅಂತ ಅಂತಾರೆ ಅಂದ್ಬಿಟ್ಟು ಇವಾಗಲೇ ಎಲ್ಲನೂ ಅದ ಮಾಡ್ತಾವನಿ ನಾನು. ಅದ ಮಾಡಿ ಮಡಗಬೇಕು. ಯಾಕೆಂತಂದರೆ ಇಲ್ಲಿ ಯಾರು ನೋಡ್ಕೊಳ್ಳೋರು ಇಲ್ವಲ್ಲ, ಇಲ್ಲಿ ಮಾಡೋರು ಇಲ್ವಲ್ಲ, ನಾವಿಲ್ಲ ಅಂತಂದರೆ ಅದಕ್ಕೋಸ್ಕರ
ಇದೆಲ್ಲ ಹಿಂಗೆ ಎಳ್ಕೊಂಡು ಹೋಗೋದು. ಅಡಿಲದೆ ನೋಡಲ್ಲ ಅಡಿಲಿ. ಬಟ್ಟೆ ಪ್ಯಾಕ್ ಮಾಡ್ಬೇಕೀಗ. ಇದೆಷ್ಟು ಕೆ ಜಿ ಬಂದದೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಓಪನ್ ಓಪನ್ ಏನ ಬೀರಲ್ಲಿ ಎಷ್ಟಿದಾವು ನೋಡ್ಕೊ ತಕೋ. ಇದು ಯಾರೋ ಗಿಫ್ಟ್ ಕೊಟ್ಟಿದ್ದಂಥದ್ದು. ಇದೊಂದ್ಸಲ ಗೋವಾಗೆ ತಗೊಂಡೋಗಿದೆ. ಅದು ಗೋವಾಗ ಎಲ್ಗೋ ಒಂದ್ಸಲ ತಗೊಂಡೋಗಿದೆ. ಈಗ ಉಪಯೋಗಕ್ಕೆ ಈಗ ಮತ್ತೆ ಇಂಟರ್ನ್ಯಾಷನಲ್ಲು ಅಂತಂದರೆ ಈ ಥರನೇ ಅಫಿಸಿಯಲ್ ಆಗಿ ಹಿಂಗೆ ಕೋಲು ಒಂಥರ ಎಳ್ಕೊಂಡು ಹೋಗುವಂಥದ್ದು. ಆ ಬಟ್ಟೆ ಎಲ್ಲ ಅಲ್ಲಿ ತಂದವು. ಓಯ್ ಅಲ್ಲಿಂದ ತಂದು ಬಟ್ಟೆ ಸುಮ್ಮನಿರು, ಏನು ಮಾಡಬಾರ್ದು, ಸುಮ್ಮನಿರು. ಒಂದು ಚಡ್ಡಿ, ಇದೊಂದು ಚಡ್ಡಿ ಇರಲಿ, ತಗೊಂಡೋಗಿರ್ತೀನಿ ಯಾವಕ್ಕೂ. ಏ ಬಟ್ಟೆ ಇಲ್ಲ ನಾನು ತಂದು ಈಗ ಬೀರಲ್ಲಿ. ಮೇನು ಇದು ಪವರ್ ಬ್ಯಾಂಕು, ಅದು ಇದು ಕೊಟ್ಕೊಳ್ಳೋದು ಇರಲಿ. ಇದು ಚಾರ್ಜಿಂಗ್ ಐತೆ, ಹೆಂಗೆ ನೋಡ್ಬಿಟ್ಟು ಚಾರ್ಜಿಂಗ್ ಹಾಕೋಬೇಕು. ಮೇಯ್ನು ಕರೆಂಟ್ ಇದ್ದದ, ಕರೆಂಟ್ ಅದೇ ಆಯ್ತು ನೋಡ್ಲಾ. ಇನ್ನು ನನಗೆ ಬೇರೆ ಹೇಳುವೆ ನೀನು. ಮೇಯ್ನು ಬಂದು ಪಾಸ್ಪೋರ್ಟ್. ಇದಿಲ್ಲ ಅಂದರೆ ಎಲ್ಲೋ ಎಂಟ್ರಿನೇ ಇಲ್ಲ. ಇದು ಮೇಯ್ನಾಗಿದ್ದು ಮುಡಗಬೇಕಿದೆ. ಓಕೆ, ಏನಾರ ಆಧಾರ್ ಕಾರ್ಡ್ ಬೇಕು ಅಂದರೆ ಒಂದು ಆಧಾರ್ ಕಾರ್ಡು. ಸೌಂಡ ಮಾಡಬಾರ್ದು. ಬಟ್ಟೆ ಈಗ ಇವಾಗ ಮೇಕ್ ಮಡಿಕೊಳ್ಳೋದ. ಮಂಡ್ಯ ಬ್ರ್ಯಾಂಡ್ KM ದೊಡ್ಡಿ ನಮ್ಮ ಅಭಿ ಬ್ರದರ್ಗೆ ಮತ್ತು ರಶ್ಮಿ ಅಕ್ಕರ್ಗೆ ಥ್ಯಾಂಕ್ಸ್. ಅಲ್ಲಿಂದ ಬಟ್ಟೆ ತಗೊಬಂದಿರುವಂಥದ್ದು ಮಂಡ್ಯ ಬ್ರ್ಯಾಂಡಿಂದ. ಈಗಿನ ಕಾಲದ ಫ್ಯಾಷನ್ ಟ್ರೆಂಡ್ ಇರುವಂಥ ಪ್ಯಾಂಟು ಇದು. ಆಮೇಲೆ ಆ ಬಟ್ಟೆ ಹಾಕೊಂಡಾಗ ನಿಮಗೆ ಗೊತ್ತಾಗುತ್ತೆ. ಒಂದು ಮತ್ತು ಇದು ಕೂಡ ಎಲ್ಲ ಹೊಸವು, ಹಾಕಿಲ್ಲ, ಇನ್ನೂ ಒಂದ್ಸಲ ಹಾಕಿಲ್ಲ. ಅಂದರೆ ಸ್ವಲ್ಪ ಕ್ರ್ಯಾಕ್ ಪ್ಯಾಂಟ್ ಥರ. ನಾನು ಮೊದಲು ಆಲ್ಮೋಸ್ಟ್ ನಾನು ಹಾಕೊಳ್ಳೋದು ಈ ಥರ ಕ್ರ್ಯಾಕ್ ಪ್ಯಾಂಟ್ ಥರನೇ, ಅದೇ ಥರ ಐತೆ. ಇದನ್ನು ಚೆನ್ನಾಗೈತೆ. ಎರಡಕ್ಕೆ ಫುಲ್ ಆಯ್ತದೆ ಇದು. ಇನ್ನೊಂದು ಇನ್ನೂ ಒಂದು ಕವರು, ಶರ್ಟು, ಪ್ಯಾಂಟು, 3 ಪ್ಯಾಂಟು. ಅಂದರೆ ಈ ಥರದ ಪ್ಯಾಂಟು ಇದೆ ಫಸ್ಟ್ ಟೈಮ್ ತಗೊಂಡಿರೋದು. ಹಿಂಗೆ ಹೊಲಿಸ್ತಾರಲ್ಲ ಅಂಥ ಪ್ಯಾಂಟ್ ಇದು, ಹೊಲಿಸ್ತಾರಲ್ಲ ಅಂಥದ್ದು. 3 ಪ್ಯಾಂಟು ಸಾಕು ಅನಿಸ್ತದೆ. 3 ಪ್ಯಾಂಟ್ ಸಾಕು, ಒಂದು ಜೊತೆ ಹಾಕೊಂಡು ಹೋಗಿರ್ತೀನಿ. ಶರ್ಟ್ ಒಂದು, 2, 3, 4 ಶರ್ಟ್, ಒಟ್ಟು 4 ಶರ್ಟು. ಎಲ್ಲ ಅಭಿಣರ್ ಅಂಗಡಿಯಿಂದ ತಂದಿದ್ದು. 3 ಅಂಡರ್ವೇರು, 1 ಬನೀನು, 2 ಬನೀನು, 3 ಬನೀನು. ನಮ್ಮ ಬ್ರ್ಯಾಂಡು, ಮೇಯ್ನ್ ಬ್ರ್ಯಾಂಡು ಟವಲು. ಇನ್ನೊಂದು 5 ಜೊತೆಗೆ ಇನ್ನೂ ಒಂದು ಟವಲ್ ಹಾಕಬೇಕು. ಎಷ್ಟು ಕೆ ಜಿ ಬಂದವೋ ಗೊತ್ತಿಲ್ಲ. 7 ಕೆ ಜಿ ಇರಬೇಕಂತೆ. 7 ಕೆ ಜಿ ಒಳಗೆ, 7 ಕೆ ಜಿ ಮೇಲೆ ಇರೋಂಗಿಲ್ಲ. ಪಾಸ್ಪೋರ್ಟ್ ಮೇಯ್ನ್ ಮಡಗ್ಬಿಟ್ಟು ಒಂದು ಫೋಟೋ ಕಳಿಸ್ಬೇಕು. ಫೋಟೋ ತೆಗೆದು ಈಗ ಚಾರ್ಜರು. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್, ಟಾಟಾ.